ಇಂದ್ರನೇ ಆ ಸಿಂಹಾಸನ ಮೇಲೆ ಯಾರು ಕುತ್ಕೊಳ್ಳೋಕ್ಕೂ ಅರ್ಹತೆ ಇಲ್ಲ. ಅಂಥದ್ರಲ್ಲಿ ಹೋಗಿ ಸ್ವರ್ಗದಲ್ಲಿ ಇಂದ್ರನಿ ಪಕ್ಕದಲ್ಲಿ ಸಿಂಹಾಸನ ಮೇಲೆ ಕುತ್ಕೊಂಡು ಬಂದಿದ್ದಾನೆ. ಅಷ್ಟು ವೀರ ಶೂರ ಅರ್ಜುನ. ಮತ್ತೆ ಎಷ್ಟೋ ಯುದ್ಧಗಳು ಮಾಡಿದ್ದಾನೆ. ಇದೇನು ಹೊಸದಲ್ಲ ಅರ್ಜುನನಿಗೆ. ಮತ್ತೆ ಯಾಕೆ ಈ ತರ ಯುದ್ಧರಂಗಕ್ಕೆ ಬಂದ ತಕ್ಷಣ ಈ ತರ ಆಯ್ತು ಹೇಳಿ, ಯಾಕೆ ಈ ತರ ಆಯ್ತು? ಸ್ವಜನ ವ್ಯಾಮೋಹ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ. ಇವಾಗ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ, ಯಾವಾಗ್ಲೂ ಮಕ್ಕಳು ಅನ್ನೋದು ಪುತ್ರ ವ್ಯಾಮೋಹ. ದುರ್ಯೋಧನನಿಗೆ ರಾಜ್ಯ ವ್ಯಾಮೋಹ, ನನಗೆ ರಾಜ್ಯ ಬೇಕು ಅಂತ. ಬಟ್ ಅರ್ಜುನನಿಗೆ ಏನಪ್ಪಾ ಅಂದ್ರೆ ಸ್ವಜನ ವ್ಯಾಮೋಹ. ಯಾಕಂದ್ರೆ ಇಷ್ಟು ದಿವಸ ಎಲ್ಲರನ್ನೂ ಸಾಯಿಸ್ಕೊಂಡು ಯುದ್ಧದಲ್ಲಿ ಬಂದಿದ್ದಾನೆ. ಆದ್ರೆ ಇಲ್ಲಿಗೆ ಬಂದ ತಕ್ಷಣ ಅವನಿಗೆ ತನ್ನ ಗುರುಗಳು, ತನ್ನ ತಾತ, ಚಿಕ್ಕಪ್ಪರಿಂದ ಸಾಕಿರೋ ತಾತ, ಮತ್ತೆ ಬಂಧುಗಳು, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ನಿಂತ್ಕೊಂಡಿರೋದು ನೋಡ್ತಾನೆ. ಆವಾಗ ಅವನಿಗೇನಾಗುತ್ತೆ, ಸ್ವಜನ ವ್ಯಾಮೋಹ ಅಂತ ಹೇಳ್ತಾರೆ. ಆವಾಗ ಅವನಿಗೆ ಮೈಯಲ್ಲಿ ವಿಕಾರಗಳು ಶುರುವಾಗುತ್ತೆ. ಅಂದ್ರೆ ಗಾಂಡೀವ ಕೈಯಿಂದ ಜಾರಿ ಹೋಗುತ್ತೆ, ಮೈಯೆಲ್ಲ ಅವನಿಗೆ ಬಿಸಿ ಆಗುತ್ತೆ, ರೋಮಾಂಚನ ಆಗುತ್ತೆ, ಇವೆಲ್ಲ ವಿಕಾರಗಳು ಸೃಷ್ಟಿ ಆಗುತ್ತೆ. ಆದ್ಮೇಲೆ ಅವನು ಹೇಳ್ತಾನೆ, ಇಲ್ಲ ನಾನು ಯುದ್ಧ ಮಾಡಲ್ಲ ಕೃಷ್ಣ, ನಾನು ಇದು ಅಸ್ತ್ರ ಸನ್ಯಾಸ. ಯಾಕಂದ್ರೆ ಸ್ವಜನ ವ್ಯಾಮೋಹ, ಸ್ವಜನ ಕೊಲ್ಲುಬಿಟ್ಟು ನಾನು ಯಾಕೆ ರಾಜ್ಯ ತಗೋಬೇಕು? ಇವಾಗ ನಾವೇನಾದ್ರೂ ಒಂದು ಚಿಕ್ಕ ತಗೊಂಡ್ರೆ ಎಲ್ಲರಿಗೂ ತೋರಿಸ್ತೀವಿ, ಒಂದು ಗೃಹಪ್ರವೇಶ ಮಾಡ್ತೀವಿ ಅನ್ಕೊಳ್ಳಿ, ಎಲ್ಲರನ್ನೂ ಕರಿತಿದ್ದೀವಿ. ಹಾಗೆ ಇದು ಬೆಡ್ರೂಮು, ಇದು ಲೈಬ್ರರಿ, ಇದು ಡೈನಿಂಗ್, ಎಲ್ಲರಿಗೂ ತೋರಿಸಿ ಖುಷಿ ಪಡ್ತೀವಿ. ಮತ್ತೆ ಯಾಕೆ ಎಲ್ಲರೂ ಬಂದಿದ್ದಾರೆ ಅದಕ್ಕೋಸ್ಕರ. ಬಟ್ ಈ ರಾಜ್ಯ ತಗೊಂಡು ನಾನು ಯಾರು ತೋರಿಸ್ಲಿ? ಯಾಕಂದ್ರೆ ಎಲ್ಲರೂ ಸತ್ತೋಗ್ತಾರಲ್ವ ಅಲ್ಲಿ. ನಾನು ಯಾರು ತೋರಿಸ್ಲಿ ಈ ರಾಜ್ಯದಿಂದ ನನ್ನ ಸುಖ ಏನು ಬಂತು? ರಾಜ್ಯದಿಂದ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಕೃಷ್ಣನಿಗೆ ಅವನು ಉಪದೇಶ ಮಾಡ್ತಾನೆ. ಏನು ನಿನಗೆ ಗೊತ್ತಿಲ್ವಾ ಕೃಷ್ಣ? ನನಗಾದರೂ ಗೊತ್ತಿರಲಿಲ್ಲ, ನಿನಗೂ ಗೊತ್ತಿಲ್ವಾ? ರಾಜ್ಯ ಆದರೆ ಎಷ್ಟು ಸತ್ತೋಗ್ತಾರೆ ಪಾಪ. ಗಂಡಸರೆಲ್ಲ ಸತ್ತೋದ್ರೆ ಹೆಂಡತಿಯರು ಏನಾಗ್ತಾರೆ? ವಿಧವೆಯರಾಗ್ತಾರೆ ಪಾಪ. ಅವ್ರ ಕುಲಕ್ಷಯ ಆಗ್ಬಿಡುತ್ತೆ. ಕುಲಧರ್ಮಗಳು, ಜಾತಿ ಧರ್ಮಗಳು ಎಲ್ಲ ನಾಶ ಆಗ್ತವೆ. ಇವಾಗ ಸ್ತ್ರೀ ಸ್ವತಂತ್ರವಾಗಿ ಗಂಡ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾಳೆ? ಪರ ಪುರುಷನ್ನು ಅವ್ರ ಆಶ್ರಯ ಪಡಿತಾಳೆ. ಅಂದರೆ ಬೇರೆ ಜಾತಿ, ಅವ್ರು ಹುಟ್ಟೋ ಮಕ್ಕಳು ಸಂಕರ ಆಗ್ಬಿಡ್ತಾರೆ. ಅಂದರೆ ವರ್ಣ ಸಂಕರ ಆಗ್ಬಿಡುತ್ತೆ ಕೃಷ್ಣ. ಆ ವರ್ಣ ಸಂಕರದಿಂದ ಆ ಪಿತೃಗಳಿಗೆ ಪಿಂಡ ಇಡಕ್ಕೆ ಅವರಿಗೆ ಅರ್ಹತೆ ಬರಲ್ಲ. ಯಾಕಂದ್ರೆ ಯಾರೋ ಹಬ್ಬಕ್ಕೆ ಯಾರಿಂದನೋ ಹುಟ್ಟಿರೋರ ಹತ್ರ ಮಾಡಿದ್ರೆ ದೋಷ ಬರುತ್ತೆ, ಪುಣ್ಯ ಬರಲ್ಲ. ಅದಕ್ಕೆ ಅವರೆಲ್ಲ ನರಕಕ್ಕೆ ಬೀಳ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಆಗುತ್ತೆ. ನನಗೂ ಗೊತ್ತಿಲ್ವಾ ಕೃಷ್ಣ? ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ವಾ ಅಂತ ಕೃಷ್ಣನಿಗೆ ಉಪದೇಶ ಮಾಡಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿಬಿಟ್ಟು ಅವನು ಅಸ್ತ್ರ ಸನ್ಯಾಸ ಮಾಡಿಬಿಡ್ತಾನೆ. ಆವಾಗ ಕೃಷ್ಣ ಏನು ಮಾಡ್ತಾನೆ, ಇವನಿಗೆ